ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಇವತ್ತು ಫ್ಯಾಮಿಲಿ ಸಮೇತ ನಾವು ಒಗ್ನೇಕಲ್ಲಲ್ಲಿರುವಂಥ ಒಂದು ಮೊಸಳೆ ಪಾರ್ಕ್ಗೆ ವಿಸಿಟ್ ಕೊಟ್ಟಿದ್ವಿ. ಇದು ನೋಡಿ, ಮುಂದೆ ನೀವು ನೋಡ್ತಾ ಇದ್ರಲ್ಲ, ಅಲ್ಲೇ ಈ ಒಂದು ಎಂಟ್ರೆನ್ಸ್ ಇರೋದು. ಸೊ ಇಲ್ಲಿ ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇದು ಫ್ರೀ ಅಲ್ಲ, ನಾವು ಟಿಕೆಟ್ ತಗೊಂಡು ಹೋಗ್ಬೇಕು. ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಹೋದ್ವಿ, ನಾವು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಹೋದ್ವಿ. ನೀವು ನೋಡ್ತಾ ಇದ್ರಲ್ಲ, ಇಲ್ಲೊಂದು ಮೊಸಳೆ ಮಲ್ಕೊಂಡಿದೆ. ಸೊ ಮೋಸ್ಟ್ ಆಫ್ ದಿ ಮೊಸಳೆಗಳು ಈ ಜಾಗದಲ್ಲಿ ಈ ರೀತಿಯೇ ಮಲ್ಕೊಂಡೇ ಇರ್ತವೆ. ನಾವು ಸ್ಟಾರ್ಟಿಂಗ್ ನೋಡಿದಾಗ ಎಲ್ಲ ಮೊಸಳೆಗಳು ಸಹ ಮಲ್ಕೊಂಡೇ ಇದ್ದು, ಒಂಥರ ಸತ್ತೆ ಎನೆಗಳ ಥರ ಮಲ್ಕೊಂಡೇ ಇದ್ದು, ಒಂದು ಚಿಕ್ಕ ಒಂದು ಮೂಮೆಂಟ್ ಕೂಡ ಇಲ್ಲ, ಆ ರೀತಿ ಇದ್ವು. ನಾವು ನೋಡಿದಾಗ ಏನು ಈ ರೀತಿ ಇದೆ ಅನಿಸ್ಬಿಡ್ತು ನಮಗಂತೂ. ಯಾಕಂದರೆ ನಾವು ಮೊಸಳೆಗಳೆಲ್ಲ ಓಡಾಡ್ತಾ ಇರ್ಬೋದು, ನೀರಲ್ಲೆಲ್ಲ ಈಸ್ತಾ ಇರ್ಬೋದು, ಈ ಥರ ಅಂತ ಒಂದು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ರೀತಿ ಇರಲಿಲ್ಲ, ಎಲ್ಲನೂ ಮಲ್ಕೊಂಡೇ ಇದ್ವು. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಟೈಮು. ಮೋಸ್ಟ್ಲಿ ಈ ಟೈಮಲ್ಲಿ ಹೀಗೆ ಇರುತ್ತೆ ಅನಿಸುತ್ತೆ, ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹೋಗಿ ನೋಡಿದಾಗ ಎಲ್ಲ ಮೊಸಳೆಗಳೂ ಇದೇ ರೀತಿ ಇದ್ದು, ನೀವು ನೋಡ್ತಾ ಇರ್ಬೋದು. ಒಳಗೆ ತುಂಬ ನೋಡಿ ಮೊಸಳೆ ಮರಿ, ಅದು ಚಿಕ್ಕ ಮರಿ. ಇಲ್ಲಿ ಚಿಕ್ಕ ಮರಿಯಿಂದ ವಯಸ್ಸಾಗಿರುವಂತಹ ಮೊಸಳೆವರೆಗೂ ಈ ಒಂದು ಜಾಗದಲ್ಲಿ ಇದ್ದಾವೆ. ನಾವು ಯಾವುದಾದ್ರೂ ಒಂದು ಮೊಸಳೆ ಅದು ಒಳಗಡುತ್ತೆ ಅಂತ ನೋಡಿದ್ವಿ. ಕೆಲವೊಂದು ಮೊಸಳೆಗಳು ನೀರಲ್ಲಿ ಒಂದು ಸಣ್ಣ ಮೂಮೆಂಟ್ ಇತ್ತು, ಬಟ್ ಜಾಸ್ತಿ ಇರಲಿಲ್ಲ. ಬಟ್ ಈ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ಮೊಸಳೆಗಳನ್ನ ನೋಡೋದಕ್ಕೆ. ನಾವು ಫ್ಯಾಮಿಲಿ ಸಮೇತ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಹೋಗಿದ್ವಿ. ನೋಡ್ತಾ ಇರ್ಬೋದು, ಒಂದು ಮೊಸಳೆ. ಇಲ್ಲಿ ತುಂಬ ವಯಸ್ಸಾದ ಮೊಸಳೆಗಳು ಸಹ ಇದೆ. ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು, ಇದು ವಯಸ್ಸಾಗಿರುವಂಥ ಮೊಸಳೆ, ಇದು ವಯಸ್ಸಲ್ಲಿರುವಂಥ ಮೊಸಳೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲ ಮೊಸಳೆಗಳು ನೋಡೋದಕ್ಕೆ ಒಂದು ಮರದ ಕೊಂಬೆಗಳ ಥರನೇ ಇತ್ತು. ಆ ಮೇಲೆ ಚರ್ಮ ಏನಿದೆ, ಈ ಮರದ ಈ ಒಂದು ಚಕ್ಕೆ ಬರುತ್ತಲ್ಲ, ಆ ರೀತಿಯೇ ಇದು ಒಂದು ನಮಗೆ ಸ್ಕಿನ್ನು. ಸೊ ತುಂಬ ಏನು ಒಂದು ಗಟ್ಟಿಯಾದ ಒಂದು ಸ್ಕಿನ್ ಅನಿಸುತ್ತೆ ಒಂದು ಮೊಸಳೆಗಳಿಗಿರುವುದು. ನನಗೆ ಸರಿಯಾಗಿ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೇನಾದರೂ ಮೊಸಳೆಗಳ ಬಗ್ಗೆ ಗೊತ್ತಿದ್ದರೆ ನಾವು ತಿಳ್ಕೊತೀವಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮಣ್ಣ, ನಮ್ಮಮ್ಮ, ನಾವು ಮತ್ತು ಸಣ್ಣ ಮಕ್ಕಳೆಲ್ಲ ಸೇರಿ ಹೊರಟ್ವಿ. ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಕೋತಿಗಳಂತೂ ತುಂಬ ಇದ್ದಾವೆ ಈ ಜಾಗದಲ್ಲಿ. ಸೊ ಕೋತಿಗಳು ನೋಡಿದ ತಕ್ಷಣ ಮಕ್ಕಳು ಭಯ ಪಡೋದು, ಈ ರೀತಿ ಮಾಡ್ತಾಯಿದ್ರು. ಸೊ ಒಂದು ಸ್ವಲ್ಪ ನೋಡೋದಕ್ಕೆ ಆ ಒಂದು ಮಕ್ಕಳ ಒಂದು ತೀಟೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದು ಒಂದು ಸ್ವಲ್ಪ ಎಂಜಾಯ್ಫುಲ್ ಆಗಿತ್ತು ನಮಗೆ. ಇದೊಂದು ತುಂಬ ದೊಡ್ಡ ಪಾರ್ಕ್ ಏನಲ್ಲ, ಇದು ಸುಮ್ಮನೆ ಒಂದು ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ. ನಾವು ಆರಾಮಾಗಿ ಒಂದು ಹಾಫ್ ಆನ್ ಅವರಲ್ಲಿ ಫುಲ್ಲು ಒಂದು ಪಾರ್ಕ್, ಹಾಫ್ ಆನ್ ಅವರ್ ಕೂಡ ಬೇಕಾಗಿಲ್ಲ, ಫುಲ್ ಪಾರ್ಕ್ನೇ ನಾವು ರೌಂಡ್ ಹೊಡಿಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇಲ್ಲೊಂದು ಮೊಸಳೆ ನೋಡಿ ಯಾವ ರೀತಿ ಒಂದು ಮೊಸಳೆಗಳು ಮಲಗಿದ್ದಾವೆ, ಒಂದು ಸಣ್ಣ ಮೂಮೆಂಟು ಇಲ್ಲ. ನೀವು ನೋಡ್ತಾ ಇರ್ಬೋದು. ಅಲ್ಲಲ್ಲಿ ಒಂದು ಮೊಸಳೆಗಳ ಚಿತ್ರಗಳನ್ನು ಪೇಂಟ್ ಮಾಡಲಾಗಿದೆ. ಸೊ ಇಲ್ಲಿ ತಮಿಳ್ನಾಡಲ್ಲ, ಸೊ ತಮಿಳಲ್ಲೇ ಪೇಂಟ್ ಮಾಡವ್ರೆ, ಒಗ್ನೇಕಲ್. ಇಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ಸ್ ತೆಲುಗು, ಕನ್ನಡ, ತಮಿಳ್ 3 ಮಿಕ್ಸಾಗೆ ಮಾತಾಡ್ತಾರೆ. ಸೊ ಕನ್ನಡನೂ ಮಾತಾಡ್ತಾರೆ, ತೆಲುಗು, ತಮಿಳ್ ಎಲ್ಲನೂ ಮಿಕ್ಸಾಗಿ ಮಾತಾಡ್ತಾರೆ ಈ ಒಂದು ಒಗ್ನೇಕಲೆಲ್ಲ. ನಿಯರ್ ಬೈ ಒಂದು ಬೆಂಗಳೂರಲ್ಲಿರುವಂಥ ಎಲ್ಲ ಒಂದು ಊರಲ್ಲಿ, ಹೊಸೂರಿಂದ ಹಿಡಿದು ಸೋಳಿಗಿರಿ, ಈ ಕಡೆ ಒಂದು ಡೆಗ್ನಿಕೊಟ್ಟ, ಇದೆಲ್ಲನೂ ತೆಲುಗು ಕನ್ನಡ ಎಲ್ಲ ಮಿಕ್ಸಾಗಿ ಮಾತಾಡ್ತಾರೆ. ಅಲ್ಲಿ ಯಾವುದೋ ಒಂದು ಮೊಸಳೆ ಎದ್ದಿದಂಥ ಮಕ್ಕಳು ಕರೀತವ್ರೆ, ಬನ್ನಿ ಹೋಗಿ ನೋಡೋಣ. ಒಂದೇ ಜಾಗದಲ್ಲಿ ತುಂಬ ಮೊಸಳೆಗಳಿದ್ದಾವೆ ಈ ಒಂದು ಜಾಗದಲ್ಲಿ. ನೋಡ್ಬೋದು, 1 2 3 4 ತುಂಬ ಮೊಸಳೆಗಳಿದ್ದಾವೆ. ಇಲ್ಲೆಲ್ಲನೂ ವಯಸ್ಸಾಗಿರೋ ಮೊಸಳೆಗಳು. ಇಲ್ಲಿ ಅಲ್ಲೆಲ್ಲ ಒಂದೋ ಎರಡೋ ಒಂದು ಸ್ವಲ್ಪ ಹೆಂಗಾಗಿರುವಂಥ ಮೊಸಳೆಗಳಿದ್ವು. ಇಲ್ಲೆಲ್ಲ ಮೋಸ್ಟ್ ಆಫ್ ದಿ ಮೊಸಳೆಗಳು ವಯಸ್ಸಾಗಿದ್ದಾವೆ, ತುಂಬ ವಯಸ್ಸಾಗಿರೋ ಥರ ಇದೆ. ನೋಡಿ, ಇಲ್ಲಿ ಸಹ ಒಂದು ಸಣ್ಣ ಮೂಮೆಂಟ್ ಸಹ ಇಲ್ಲ, ಸತ್ತ ಎನೆಗಳಂತ ಬಿದ್ದಿದ್ದಾವೆ. ನೋಡಿ ಒಂದು ಪೇಂಟ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ಮೊಸಳೆಗಳ ಆಹಾರ ಏನೇನಿದೆ ಅಂತ ಇಲ್ಲೆಲ್ಲ ಹಾಕವ್ರೆ. ಮೀನು, ಇವೆಲ್ಲ ಮೊಸಳೆಗಳ ಆಹಾರ ಅನಿಸುತ್ತೆ. ಇವು ನಮ್ಮ ತಮ್ಮ. ಮತ್ತು ನೆಕ್ಸ್ಟು ಎಲ್ಲ ಒಂದೇ ಥರ ಇದೆ ಮೊಸಳೆಗಳಲ್ಲಿ. ಅಂದರೆ ಹೇಳ್ದಲ್ಲ, ಜಾಸ್ತಿ ವಯಸ್ಸಾಗಿರುವಂಥ ಮೊಸಳೆಗಳಿರೋದು. ಇಲ್ಲಿ ನೋಡಿ ಹೆಂಗೆ ಮಲಗಿದೆ ಒಂದು ಮೊಸಳೆ. ಅಲ್ಲೊಂದು ಮೊಸಳೆ ನೋಡ್ತಾ ಇರ್ಬೋದು. ನಾವು ತುಂಬ ಹೊತ್ತಿಂದ ನೋಡ್ತಾ ಇದ್ದೀವಿ ಒಂದು ಮೊಸಳೆ, ಹಾಗೇ ಬಾಯಿ ತಗೊಂಡಿದೆ.
ನಾವೇನಾದರೂ ಸ್ವಲ್ಪ ಹೊತ್ತು ಆ ರೀತಿ ಬಾಯಿನೇ ಒಂದೇ ಥರ ಇಟ್ಬಿಟ್ರೆ ನಮಗಂತೂ ನೋವಾಗುತ್ತೆ. ಸೊ ಅವುಗಳಿಗೆ ಆಗಲ್ವೇನೋ. ಸೊ ಒಂದು ಅದು ಮೊಸಳೆ ಬಗ್ಗೆ ಒಂದು ಕಥೆ ಸಹ ಇದೆ. ಆ ರೀತಿ ಬಾಯಿ ಏನಕ್ಕೆ ತಗೊಂಡಿರ್ತಾವಂದರೆ ಈ ಒಂದು ಮಾಂಸವನ್ನು ತಿಂದ ಮೇಲೆ ಬಾಯಲ್ಲಿರುತ್ತಲ್ಲ ಅದನ್ನೆಲ್ಲ ಅಕ್ಕಿಗಳು ಬಂದು ಕ್ಲೀನ್ ಮಾಡ್ತಾವಂತೆ. ಅದಕ್ಕೋಸ್ಕರ ಅಂತ ನಾನೆಲ್ಲ ಕೇಳ್ಪಟ್ಟೆ. ಸೊ ಅದು ನಿಮಗೆ ನಿಜನೂ ಸುಳ್ಳು ನನಗಂತೂ ಗೊತ್ತಿಲ್ಲ. ಸೊ ನೋಡ್ದಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಮೊಸಳೆ ಪಾರ್ಕ್ನಲ್ಲಿ ಈ ಒಂದು ಮೊಸಳೆಗಳನ್ನೆಲ್ಲ. ಸೊ ಇಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಒಂದು ವೀಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗಳಿಗೆ ಒಂದು ವೀಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬಾಯ್.